ಹಾಯ್ ಹೆಲೋ ವೆಲ್ಕಮ್ ಟು ಲತಾ ಜಾನು ವ್ಲಾಗ್. ಇವತ್ತು ಕೆಲಸಕ್ಕೆ ಮನೆ ಕಟ್ಟೋರು ಒಂದು 7 ಮೆಂಬರ್ಸ್ ಬಂದಿದ್ದರು. ಅವ್ರು ಬಂದಾಗ ಟೀ ಎಲ್ಲ ಕೊಟ್ಟೆ. ಅವ್ರು ಬರೋದಕ್ಕಿಂತ ಮುಂಚೆನೇ ಎಲ್ಲ ಕ್ಯೂರಿಂಗ್ ಎಲ್ಲ ಮಾಡಿಕೊಂಡೆ. ಬೆಳಗ್ಗೆ ಬೇಗನೆ ಎದ್ದು ಕ್ಯೂರಿಂಗ್ ಮಾಡಿಕೊಂಡೆ. ಅವ್ರು ಬಂದಾದಮೇಲೆ ಕೆಲಸ ಮಾಡಬೇಕಾದ್ರೆ ನೀರೆಲ್ಲ ಹಿಡಿಯೋದಕ್ಕಾಗಲ್ಲ ಅಂತಂದ್ಬಿಟ್ಟು ಬೇಗನೆ ಎದ್ದು ಕ್ಯೂರಿಂಗ್ ಎಲ್ಲ ಮಾಡಿಕೊಂಡೆ. ಒಂಥರ ಚಾಲೆಂಜಿಂಗ್ ಲೈಫ್ ಅಂತಲೇ ಹೇಳ್ಬೋದು. ಯಜಮಾನ್ರು ಡ್ಯೂಟಿ ಮಾಡ್ತಾಯಿದ್ದಾರೆ, ದೇಶ ಕಾಯೋ ಸೈನಿಕ. ನಾನಿಲ್ಲಿ ಇಬ್ಬರು ಮಕ್ಕಳನ್ನ ನೋಡಿಕೊಂಡು, ಅತ್ತೆ ಮಾವನ ಜೊತೆ ಅತ್ತೆ ಮಾವನು ನೋಡಿಕೊಂಡು ಅವ್ರನ್ನ ಕೇರ್ ಮಾಡಿಕೊಂಡು, ಇನ್ನು ನನ್ನ ಸ್ಟಿಚಿಂಗ್ಸ್ ಆರ್ಡರ್ಸ್ನ ಕಂಟಿನ್ಯೂ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋಗಳಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಕುಕ್ಕಿಂಗ್ ಬಗ್ಗೆ, ಸ್ಟಿಚಿಂಗ್ ಬಗ್ಗೆ, ಲೈಫ್ ಸ್ಟೈಲ್, ಇನ್ನು ಮನೆ ಕನ್ಸ್ಟ್ರಕ್ಷನ್ ವಿಡಿಯೋನು ಶೇರ್ ಮಾಡ್ಕೊತೀನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಮಾವ ಫಿಶ್ ತಂದು ಕೊಟ್ಟರು. ಇನ್ನು ನಮ್ಮ ಅತ್ತೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕೊಟ್ಟರು. ಇಲ್ಲಿ ನಮ್ಮ ಮಾವಾರ ಅಕ್ಕ ಬಂದಿದ್ದು, ಅವ್ರ ಹತ್ರ ನಾನು ಸಿಂಪಲಾಗಿ ಒಂದು ರೆಸಿಪಿ ಕೇಳ್ಕೊತಿದ್ದೆ. ಆಲ್ಮೋಸ್ಟ್ ನಾನು ಮಾಡ್ದಂಗೆ ಮಾಡ್ತೀನಿ, ಇಲ್ಲ ಅವ್ರು ಮಾಡ್ದಂಗೆ ನಾನು ಮಾಡ್ತಾ ಇರೋದು. ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಅತ್ತೆ ಥರ ಕೈ ರುಚಿ ನಿಮ್ಮದು, ಚೆನ್ನಾಗಿ ಮಾಡ್ತೀಯ ಮೀನು ಹುಳಿ ಅಂತ. ಮೀನು ಹುಳಿಗೆ ನಾನಿಲ್ಲಿ 2 ಟೊಮೊಟೊ, 2 ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಸಾಂಬಾರು ಪುಡಿ, ನಾವು ಡೈಲಿ ಯೂಸ್ ಮಾಡೋ ಸಾಂಬಾರು ಪುಡಿ, ಹುಣಸೆಹಣ್ಣ ನೆನೆಹಾಕಿ ಇಟ್ಕೊಂಡಿದ್ದೀನಿ. ಮೀನು ಹುಳಿಗೆ ಏನಿಲ್ಲ ಅಂದರೆ ಉಪ್ಪು, ಖಾರ, ಹುಳಿ ತುಂಬ ಸ್ಟ್ರಾಂಗಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ರುಬ್ಬಿಕೊಂಡಿರೋ ಅಂಥ ಮಸಾಲೆ, ಹುಳಿ, ಉಪ್ಪು ಎಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಉಪ್ಪು, ಹುಳಿ, ಖಾರ ಫುಲ್ ಸ್ಟ್ರಾಂಗಾಗಿದ್ರೇ ಹುಳಿ ತುಂಬ ಚೆನ್ನಾಗಿ ಬರುತ್ತೆ ಮೀನು ಹುಳಿ. ಒಂದು 10 ನಿಮಿಷ ಅಷ್ಟೇ ಕುದಿಸ್ಕೊಂಡು ಮೀನೆಲ್ಲ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಆ ಬಿಸಿಗೆ ಎಲ್ಲ ಮೀನೆಲ್ಲ ಬೆಂದ್ಕೊಳುತ್ತೆ. ಇನ್ನು ಮುದ್ದೆ ಎಲ್ಲ ರೆಡಿ ಮಾಡಿಕೊಂಡೆ. ಊಟಕ್ಕೆ ಬಂದರು, ಊಟಕ್ಕೆಲ್ಲ ಕೊಟ್ಟೆ. ಡೈಲಿ ಊಟ ಮಾಡೋದಕ್ಕಿಂತ ಇವತ್ತು ತುಂಬ ಚೆನ್ನಾಗಿದೆ ಅಡುಗೆ ಊಟ ಅಂತ ಎಲ್ಲ ಚೆನ್ನಾಗಿ ಊಟ ಮಾಡಿದ್ರು. ನಮಗೂ ಅಷ್ಟೇ ಖುಷಿ ಆಯಿತು ಊಟಕ್ಕೆ ಕೊಟ್ಟು. ನಾವು ಸ್ಟಾರ್ಟಿಂಗಲ್ಲಿ ಊಟ ಕೊಡೋಕ್ಕಾಗಲ್ಲ ಅಂತಲೇ ಹೇಳಿದ್ವಿ. ಆಮೇಲೆ ಮನೆ ಕೊಟ್ಟವ್ರಿಗೆ ಊಟ ಕೊಡಬೇಕು, ಅದೊಂಥರ ಬ್ಲೆಸ್ಸಿಂಗು, ಒಂದು ಪುಣ್ಯದ ಕೆಲಸ ಹಸ್ದವ್ರಿಗೆ ಊಟ ಹಾಕೋದು ಅಂತ ನಾವು ಸ್ಟಾರ್ಟ್ ಮಾಡಿಕೊಂಡು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.